ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಟು ನಾಗರ್ಶನ ಹ್ಯಾಪಿ ಚಾನಲ್. ಪಾನಿಪೂರಿ ಮಾಡುವ ವಿಧಾನ. ಪಾನಿ ಪೌಡರ್, ಪಾತ್ರೆಗೆ ಹುಣಸೆ ನೆನೆಸ್ಕೊಂಡಾಯ್ತು. ಈಗ ಬಟಾಣಿ ಬೆಂದಿದೆಯಾ ಅಂತ ನೋಡ್ಕೋಬೇಕು. ಬೆಂದಿದೆ. ಈಗ ಅದನ್ನ ನೀಟಾಗಿ ತೊಳ್ಕೋಬೇಕು ಬಟಾಣಿನ. ನೆಕ್ಸ್ಟ್ ಪಾನಿಪೂರಿಗೆ ಸ್ವಲ್ಪ ನೀರು ಹಾಕಿ ಇದು ಮಾಡಬೇಕು. ಇದನ್ನ ಹುಣಸೆ ಪಾನಿಗೆ ಹಾಕಬೇಕು. ಈಗ ಸಿಪ್ಪೆ ಸುಲ್ಕೊತಿದ್ದಾರೆ, ಅದನ್ನ ಒಂದು ಪ್ಲೇಟಿಗೆ ಹಾಕೋತಿದ್ದಾರೆ. ನೀಟಾಗಿ ಸಿಪ್ಪೆ ಸುಲ್ಕೊಬಿಟ್ಟು ಒಂದು ಪ್ಲೇಟಿಗೆ ಹಾಕೋಬೇಕು. ಇದನ್ನ ಬ್ರಷ್ ಮಾಡಬೇಕು. ಇಲ್ಲಿ ಪಾನಿನ ಹೇಗೆ ಮಿಕ್ಸ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ಈ ಥರ ಸಿಪ್ಪೆಗಳನ್ನೆಲ್ಲ ಬಿಡಿಸ್ಕೊಂಡಾಗಿದೆ. ಈಗ ಆಲೂಗಡ್ಡೆ ಬ್ರಷ್ ಮಾಡಬೇಕು. ನೀಟಾಗಿ ಕಿಚ್ಕೊಂಡು ನೆಕ್ಸ್ಟು ಈಗ ಸಾಂಬಾರು ಸೊಪ್ಪನ್ನ ನೀಟಾಗಿ ತೊಳ್ಕೊಬೇಕು. ವಿಧಾನ ತೋರಿಸಿಕೊಡುತ್ತೇನೆ. ಪಾನಿ ಮಾಡುವ ಅಂದರೆ ಫಸ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀವಿ. ಆಮೇಲೆ ಪಾನಿದು ಇಂಗ್ರೆಡಿಯೆಂಟ್ಸ್ ಅಂತ ಇರುತ್ತೆ, ಅದು ತೊಗೊಂಡಿದ್ದೀವಿ. ಜಲ್ದಿರೋ ಟೈಪು ಅದನ್ನು ನೀರಿಗೆ ಹಾಕ್ಕೊಂಬಿಟ್ಟು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀವಿ. ಹುಣಸೆ ಹಣ್ಣು ತೊಗೊಬಿಟ್ಟು ರೆಸ್ಟ್ ಮಾಡಬೇಕು. ಹೀಗೆ ವಾಟರ್ನ ಪಾನಿ ಒಳಗಡೆ ಜಲ್ದಿರದೊಳಗೆ ಹಾಕ್ಬೇಕು. ಈ ಥರ ಆಲೂಗಡ್ಡೆನ ರೋಸ್ಟ್ ಮಾಡ್ಕೋಬೇಕು. ಲೋಟದಲ್ಲಾದ್ರೂ ಮಾಡ್ಕೋಬೇಕು. ಅದು ಪಾನಿಪುರಿ ಟೇಸ್ಟ್ ಆಗಬೇಕು ಅಂದರೆ ನೀಟಾಗಿ ಗೋಲ್ಗಪ್ಪನು ಅಂತ ಕರೀತಾರೆ. ಪಾನಿಪುರಿ ಈ ಥರ ಮಾಡಿಕೊಂಡು ಈ ಥರ ಫ್ಯೂಚ್ ಆಗಿದೆ. ಈಗ ಈರುಳ್ಳಿ ಸಣ್ಣದಾಗಿ ಹೆಚ್ಕೋಬೇಕು. ಈರುಳ್ಳಿ ಸಣ್ಣದಾಗಿ ಮತ್ತು ಕ್ಯಾರೆಟ್ನು ಹೆಚ್ಕೊಂಡಿದ್ದೀವಿ. ಈಗ ಅದನ್ನು ಆಲೂಗೆಡ್ಡೆ ಒಳಗಡೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆಲೂಗೆಡ್ಡೆ ಜೊತೆ ಚೆನ್ನಾಗಿ ಮಿಕ್ಸ್ ಹಾಕೋದು, ಹಾಗೆ ಟೇಸ್ಟ್ ಬರುತ್ತೆ. ಆಮೇಲೆ ಅದ್ರ ಜೊತೆ ಟೇಸ್ಟಿಗೆ ಉಪ್ಪು ಮತ್ತು ಗರಂ ಮಸಾಲ ಹಾಕಬೇಕು. ಈಗ ಸಾಂಬಾರು ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೀಟಾಗಿ ಮಿಕ್ಸ್ ಆಗುತ್ತೆ. ಈಗ ಗರಂ ಮಸಾಲ ಹಾಕೋತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಗರಂ ಮಸಾಲ, ಟೇಸ್ಟ್ ಚೆನ್ನಾಗಿ ಗರಂ ಮಸಾಲ. ಈಗ ಬಟಾಣಿ ಹಾಕೋತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು.
ಫೇವ್ರೆಟ್ ಪಾನಿಪೂರಿ ಅಲ್ಲ ಗೋಲ್ಗಪ್ಪ